ನಮ್ಮ ಮಿತ್ರರಿಗೆ ಮತ್ತು ಬಂದಿರುವಂತಹ ಆಮಂತ್ರಿತರಿಗೆ ಎಲ್ರಿಗೂ ನಂದು ಹೃತ್ಪೂರ್ವಕವಾದ ಇದನ್ನು ಕೋರ್ತಾ ಇದ್ದೀನಿ. ನೀವು ಥ್ಯಾಂಕ್ಸ್ ಹೇಳಬೇಕು ಮೊದಲು ನೀವು ಬಂದಿದ್ದಕ್ಕೆ ಸ್ವಾಗತನೂ ಕೋರಬೇಕು. ನಾನು ವಿಶೇಷವಾಗಿ ನನ್ನ ತಂದೆಯ ಜೊತೆಗೆ ನಮ್ಮ 3 ಮಕ್ಕಳಲ್ಲಿ ಹೆಚ್ಚಿಂದು ನಾನು ಸಾಹಿತ್ಯದ ಬಗ್ಗೆ ಆಗಲಿ, ರಾಜಕೀಯದ ಬಗ್ಗೆ ಆಗಲಿ, ಅಥವಾ ಅವರ ಜೀವನದ ಬಗ್ಗೆ ಆಗಲಿ ನಾನು ತುಂಬ ಹೆಚ್ಚಾಗಿ ಮಾತಾಡ್ತಿದ್ದವಳು ಅಂತಂದರೆ ನಾನೇ ಅನಿಸುತ್ತೆ, ಚಿಕ್ಕ ಹುಡುಗಿಯಿಂದನೂ. ಯಾಕೆಂತ ಹೇಳಿದ್ರೆ ನಾನು ಒಂದು ಸತಿ ಕ್ಲಾಸಲ್ಲಿ ಭಾಷಣ ಮಾಡಿಬಿಟ್ಟು ಬಂದಿದ್ದಾಗಿಂದ ಅವರು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋರು, ಜವಾಹರ್ಲಾಲ್ ನೆಹರೂಗೆ ಇಂದಿರಾ ಗಾಂಧಿ ಇದ್ದಂಗೆ ನನ್ನ ಮಗಳು ಅಂತ ಹೇಳಿಬಿಟ್ಟು. ಅವಾಗ ನಾನು ಬಹುಶಃ 3ನೇ ಕ್ಲಾಸಲ್ಲಿದ್ದೆ. ಅವತ್ತಿಂದ ಏನು ಮಾಡಿದ್ರು, ನಾನು ಸ್ಕೂಲು ಮತ್ತು ಕಾಲೇಜ್ಗಳಲ್ಲೆಲ್ಲನೂ ಭಾಷಣ ಸ್ಪರ್ಧೆಗಳಲ್ಲಿ ಎಲ್ಲಿ ಹೋದ್ರೂ ನಾನು ಬಹುಮಾನ ತೊಗೊಂಡು ಬರ್ತಿದ್ದೆ. ಅವ್ರು ನನ್ನನ್ನು ತಯಾರು ಮಾಡ್ತಾ ಇದ್ದಿದ್ದು ಹೆಂಗಿತ್ತು ಅಂತ ಹೇಳಿದ್ರೆ, ಬರ್ಕೊಡ್ತಾ ಇರಲಿಲ್ಲ ಯಾವುದೋ ಭಾಷಣಗಳನ್ನು. ಅವರು ಸುಮಾರು ಗಂಟೆ ನನ್ನ ಹತ್ರ ಮಾತಾಡೋರು, ಚಿಕ್ಕ ಹುಡುಗಿಯಿಂದನೂ ಅಷ್ಟೇ. ಅದನ್ನಷ್ಟೂ ನಾನು ಗ್ರಹಿಸಬೇಕಾಗಿತ್ತು. ಅಲ್ಲಿ ಕೂತ್ಕೊಂಡು ಯಾರ್ಯಾರು ಮಾತಾಡ್ತಾರೋ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಆ ನಿಮಿಷಕ್ಕೆ ನನ್ನ ಭಾಷಣ ತಯಾರಾಗಿರ್ತಾ ಇತ್ತು. ಪ್ರತಿಯೊಬ್ಬರಿಗೂ ಉತ್ತರ ಇರ್ತಿತ್ತು. ಯಾಕಂತ ಹೇಳಿದ್ರೆ ನನ್ನ ತಂದೆಯವರು ಸಂಸ್ಕೃತದಲ್ಲಿ, ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಸಮಾನವಾಗಿ ಅವರು ಮಾತಾಡಬಲ್ಲರು, ಬರೆಯಬಲ್ಲರು ಮತ್ತು ಭಾಷಣ ಕೂಡ ಮಾಡಬಲ್ಲರು ಅನ್ನೋ ಮಟ್ಟಕ್ಕೆ ಅವ್ರದ್ದು ವಿದ್ವತ್ತಿದ್ದಿತ್ತು. ಅವರು ಹೇಗಿರ್ತಿತ್ತು ಅಂತ ಹೇಳಿದ್ರೆ, ಎಷ್ಟೋ ಸಂಸ್ಕೃತ ಗ್ರಂಥಗಳನ್ನು, ಯಾಕಂತಂದರೆ ಇವಾಗ ಇತ್ತೀಚೆಗೆ ಈವನ್ ಬ್ರಾಹ್ಮಣರು ಕೂಡ ಗೋಮಾಂಸವನ್ನು ತಿಂತಿದ್ರು ಹಿಂದೆ ಅಂತ ಹೇಳೋದನ್ನು ಸುಮಾರು 50 ವರ್ಷಗಳ ಹಿಂದೆನೇ ಆರ್ಟಿಕಲ್ಸ್ಗಳನ್ನ ಬರೆದ್ರು. ಪೆರಿಯಾರ್ ಅವ್ರಿಗೆ ನಿಕಟವಾಗಿದ್ದರು. ಆವಾಗ ಅದನ್ನೆಲ್ಲ ಮಾಡಿ ಪ್ರತಿಯೊಂದಕ್ಕೂ ದಾಖಲೆಗಳನ್ನ ಕೊಡ್ತಿದ್ರು, ಪುಸ್ತಕಗಳಿಂದ. ಅದು ದೊಡ್ಡವರು ಬರೆದಿರೋ ಅಂಥದ್ದು. ಅದು ಒಂದು ರೀತಿನಲ್ಲಿ ನೋಡಿದ್ರೆ, ಯಾಕಂತಂದರೆ ನಾನು ಡಾಕ್ಟ್ರೇಟ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಸಂಶೋಧನೆ ಮಾಡಿರೋದ್ರಿಂದ ಅವ್ರದ್ದು ಪ್ರತಿಯೊಂದೂ ಸಂಶೋಧನಾತ್ಮಕವಾಗೇ ಇರ್ತಾಯಿತ್ತು. ಅದು ಎಂಥದ್ದಾದರೂ ಆರ್ಟಿಕಲ್ ಇರ್ಬೋದಿತ್ತು. ಅವ್ರು ಚಿಕ್ಕವರಿದ್ದಾಗ ಬರೆದಿದ್ದವ್ರು ಹೇಳ್ತಿದ್ರು ನನಗೆ, ನನ್ನ ಶಾಲೆಯಲ್ಲಿ ಅವ್ರಿಗೆ ಬಹುಶಃ ಒಂದು 4ನೇ ಕ್ಲಾಸು 5ನೇ ಕ್ಲಾಸ್ ಇರಬೇಕು. ಅವ್ರು ಬರೆದಿದ್ದ ಆರ್ಟಿಕಲ್ನ ನನ್ನ ಅಜ್ಜ, ಅವರ ಸಂಯುಕ್ತ ಕರ್ನಾಟಕದ ಪ್ರಧಾನ ಸಂಪಾದಕರಾಗಿ ಅವರು ಕೆಲಸ ಮಾಡಿದವರು. ಪ್ರಧಾನ ಸಂಪಾದಕರು ಅನ್ನೋದಕ್ಕಿಂತ ಆರಂಭಿಕ ಅವರು ಮೊದಲನೇ ಸಂಪಾದಕರಾಗಿದ್ದವರು. ಆಲೂರು ವೆಂಕಟರಾವ್ ಇಂಥವ್ರ ಜೊತೆಗೆಲ್ಲ ಒಡನಾಟ ಇದ್ದವರು, ಹುಬ್ಬಳ್ಳಿನಲ್ಲಿದ್ದರು. ಅವಾಗ ಹೇಳ್ತಾರೆ, ನಾನು ಬರೆದಿದ್ದಂಥ ಲೇಖನ ನೋಡಿ, ಇದು ನೀನು ಬರೆದಿದ್ದಲ್ಲ, ನಿನ್ನ ತಂದೆ ಬರೆದಿದ್ದು ಅಂತ ಹೇಳ್ತಿದ್ರು ಅಂತ. 13 ವರ್ಷಕ್ಕೆ ಅವರು ಜರ್ನಲಿಸಮ್ನ ಶುರು ಮಾಡಿದವರು. ಆಮೇಲಿಂದ ಅವರು ಕಾಲೇಜ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಸರೋಜಿನಿ ಮಹಿಷಿ ಇವರೆಲ್ಲ ಅವ್ರು ಟೀಚರ್ಸ್ ಆಗಿದ್ದವ್ರು ಹೇಳ್ತಾಯಿದ್ರು, ಅವ್ರ ಟೀಚರ್ಸ್ಗಳು ಗುಂಪು ಹೇಳ್ತಾ ಇತ್ತು, ಇವಾಗ ನೀನು ಯಾತಕ್ಕೆ ಬಂದು ಕ್ಲಾಸಲ್ಲಿ ಕೂತ್ಕೋತೀಯಾ, ನೀನು ನಮ್ಮ ಜೊತೆಗೆ ಸಮಾನವಾಗಿ ಚಿಂತನೆ ಮಾಡೋನು, ನೀನು ಇಲ್ಲೇನೇ ಮಾತಾಡೋ, ಪರವಾಗಿಲ್ಲ ಬಿಡು ಅಟೆಂಡೆನ್ಸ್ ಬಗ್ಗೆ ಅಂತ ಹೇಳೋ ಅಂಥದ್ದು. ಅಂದರೆ ನೀವು ಊಹಿಸ್ಕೊಳ್ಬೇಕು ಅವ್ರಿಗಿದ್ದಂತಹ ಆ ಸಣ್ಣ ವಯಸ್ಸಿನಲ್ಲೇ ಅವರು ಎಷ್ಟು ಬುದ್ಧಿವಂತರಾಗಿದ್ದರು ಅಂತ ಹೇಳಿಬಿಟ್ಟು. ಆಮೇಲೆ ಸುಮಾರು ಪತ್ರಿಕೆಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಬಟ್ ವೆರಿ ಅನ್ಅಸ್ಯೂಮಿಂಗ್ ಪರ್ಸನ್ ಅವರು. ಅವ್ರಿಗೆ ಆವಾಗಲೇ ಅವ್ರಿಗೆ ಹೇಳಬೇಕು ಅಂತಂದರೆ, ರಾಮಕೃಷ್ಣ ಹೆಗಡೆ ಅವ್ರ ಜೊತೆಗೆ ಅವರು ವಾಕ್ ಹೋಗ್ತಾ ಅವ್ರು ಹೇಳ್ತಿದ್ರಂತೆ, ನೀನು ಕೊಡ್ತಾ ಇದ್ದಾರಲ್ಲ ಇವರೆಲ್ಲ ಯಾರು ಈ ಪಾರ್ಟಿಗಳೆಲ್ಲ ನಿಂತ್ಕೋ ಎಲೆಕ್ಷನ್ಗೆ ಅಂತ, ನಮ್ಮ ಹೆಸರು ನೀನು ಯಾತಕ್ಕೆ. ಅವಾಗ ಅವ್ರೇನೂ ಹೆಸರು ಮಾಡಿರಲಿಲ್ಲ. ಅಂದರೆ ಅಂಥವ್ರಿಗೆ ಎಲ್ಲರೂ ಅದು ನನಗೆ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ರು ಅವರು. ಸುಮಾರು ಪತ್ರಿಕೆಗಳಲ್ಲಿ ಅವ್ರು ಕೆಲಸ ಮಾಡಬೇಕು. ಆಮೇಲೆ ಆರಂಭ ಮಾಡಿದ್ರು, ಅದನ್ನು ನಡೆಸ್ತಾ ಹೋದರು. ಈ ಕಾರಣಕ್ಕಾಗಿಯೇ ನಾವು 8 ಮನೆಗಳನ್ನು ಬದಲಾಯಿಸಿದ್ವಿ, ಬಾಡಿಗೆ ಮನೆಗಳನ್ನು. ಅವ್ರಿಗೆ ನೀವು ಎಂತೆಂಥ ದೊಡ್ಡವ್ರುಗಳೆಲ್ಲ ಅವ್ರಿಗೆ ತೀರಾ ಹತ್ತಿರವಾಗಿದ್ದರು, ಎಷ್ಟು ಬೇಕಾದ್ರೂ ಆಸ್ತಿ ಮಾಡ್ಕೋಬೋದು, ನೈತಿಕವಾಗಿ ಮಾಡ್ಕೋಬೋದಿತ್ತು. ಆದರೆ ಅವ್ರು ಅದನ್ನು ಮಾಡಲಿಲ್ಲ. ಆಮೇಲೆ ಅವ್ರು ಏನು ಹೇಳ್ತಿದ್ರು ಅಂತ ಹೇಳಿದ್ರೆ, ನಾನು ನೋಡಿ ನಮ್ಮ ಮನೆಗೆ ಯಾರಾದ್ರು ತರಕಾರಿ ಮಾರ್ಕೊಂಡು ಬರೋನ ಹತ್ರ ಅವ್ರು ಅವನದೇ ಲೆವೆಲ್ನಲ್ಲಿ ಅವನು ಹೇಳೋ ಮಾತುಗಳಲ್ಲಿ ಕೇಳಿಸ್ಕೊಳ್ತಾರೆ. ದೊಡ್ಡ ಪಂಡಿತರು ಬಂದರೆ ಅವ್ರ ಲೆವೆಲಲ್ಲಿ, ಅದು ಎಲ್ರಿಗೂ ಬರೋ ಅಂಥದ್ದಲ್ಲ. ಅವ್ರದ್ದು ಅಗಾಧವಾದ ಓದು, ಪಾಂಡಿತ್ಯ ಮತ್ತು ಅದು ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ಲ, ತೀರಾ ಒಂಥರ ಜ್ಞಾನ ಎಲ್ಲರ ಥರನೇ. ಅದು ಲೋಹಿಯಾ ಇದರಿಂದ ಬಂದಿದ್ದಂಥದ್ದು. ಅದರಿಂದ ಅವರು ಪ್ರಜಾವಾಣಿಗೆ ನಾನು ಸೇರೋದಿಲ್ಲ ಅಂತ ಹೇಳಿದಾಗ BN ಗುಪ್ತಾ ಅವ್ರ ಹತ್ರ ಇದ್ದಾಗ ಒಂದಿನ ಶಾಂತವೇರಿ ಗೋಪಾಲ್ ಗೌಡರು ಕಾರಲ್ಲಿ ಕೂರಿಸ್ಕೊಂಡು ಪ್ರಜಾವಾಣಿ ಆಫೀಸ್ ಎದುರುಗಡೆಗೆ ಇಳಿಸ್ಬಿಟ್ಟು ಹೋದಾಗ ಅವರು ಹೇಳಿದ್ರು, ರಾಮಚಂದ್ರ ರಾವ್ ಅವ್ರಿಗಿಂತ ಅವ್ರಿಗೆ ಈಕ್ವಲ್ ಅಥವಾ ಸ್ವಲ್ಪ ಮೇಲ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಅವ್ರಿಗೆ ಇವಾಗ ಸೆಕೆಂಡ್ ಎ ಪೊಸಿಷನ್ ಒಪ್ಕೊಂಡ್ರು. ಆದರೆ ಅಲ್ಲಿ ನಡೀತಾ ಇದ್ದಿದ್ದಂಥದ್ದನ್ನು ನೋಡಿ ಇವತ್ತಿಗೆ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರಾಗಿರಲಿ, ಅಥವಾ BV ವೈಕುಂಠರಾಜು ಅವರಾಗಿರಲಿ, ಮತ್ತು ಹೇಮದಳ ರಾಮದಾಸ್, ಯಾರಾದರೂ ದೊಡ್ಡವರ ಹೆಸರುಗಳನ್ನು ನೀವು ತಗೊಳ್ಳಿ, ಅವ್ರನ್ನ ನಡೆಸ್ಕೊಳ್ತಾ ಇದ್ದಿದ್ದ ರೀತಿಗೆ ಪ್ರತಿಭಟಿಸ್ಬಿಟ್ಟು
ಅವ್ರು ಹೋಗಿ ಅಲ್ಲಿ ಮಾಲೀಕರ ಜೊತೆ ಮಾತಾಡಿ ಆಮೇಲೆ ಆ ನಿಮಿಷಕ್ಕೆ ಅವರು ರಿಸೈನ್ ಮಾಡಿ ಆ್ಯಂಡ್ ಹಿ ಲಿವ್ಡ್ ಆಸ್ ಎ ಗೋಸ್ಟ್ ರೈಟರ್ ಫಾರ್ 7 years. ಅಷ್ಟೊತ್ತಿಗೆ ನನ್ನ ಅಣ್ಣ ಹುಟ್ಟಿದ್ದ ಮತ್ತು ನಾನು ಹುಟ್ಟಿದ್ದೆ. ಯಾವ ಕೆಲಸವೂ ಇಲ್ಲ. ನಿಮಗೆ ಗೊತ್ತಾ ಅವಾಗಿನ ಕಾಲದಲ್ಲಿ ಎಷ್ಟು ಕಷ್ಟ. ಆ್ಯಂಡ್ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ರು. ಯಾವುದು ಅಂದರೆ ಅಮೇರಿಕದ್ದು ಇದರಿಂದ ಮೆಡ್ರಾಸಲ್ಲಿ ಒಂದು ಸಂಸ್ಥೆ ಇತ್ತು. ಅವರು ಕೆಲವು ಪುಸ್ತಕಗಳನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಕೊಟ್ಟರು. ಅವ್ರು ಹೇಳ್ತಾರೆ, ನಾನು ಅದರಿಂದ ಬಂದಿದ್ದಂಥ ಕಮಿಷನ್ನಲ್ಲಿ ನಾನು ಬದುಕಿದ್ದು, ಮತ್ತು ನಾನು ಎಷ್ಟೊಂದು ಜನಕ್ಕೆ ಪುಸ್ತಕ ಬರ್ಕೊಟ್ಟಿದ್ದೀನಿ, ಆದರೆ ಅದರಲ್ಲಿ ನನ್ನ ಹೆಸರಿಲ್ಲ. ಇವತ್ತಿಗೂ ಅವ್ರ ಹತ್ರ ಅವ್ರು ಬರೆದಿರೋ ಪುಸ್ತಕಗಳೂ ಇಲ್ಲ, ಮತ್ತು ಅದರ ಹೆಸರು ಮತ್ತು ಅವ್ರು ಬರೆದಿದ್ದಂಥ ಆರ್ಟಿಕಲ್ಸ್ನ ಪುಸ್ತಕ ಮಾಡಬೇಕು, ನನ್ನ ಹೆಸರು ಮಾಡಬೇಕು, ಅದಿಲ್ಲ. ಓನ್ಲಿ ವಾಟ್ ಎವರ್ ಈಸ್ ದ ಆಬ್ಜೆಕ್ಟಿವ್ ಅಷ್ಟು ಮಾತ್ರ ನಡೀಬೇಕು ಅಷ್ಟೇ. ದಲಿತ ಅಂತ ಹೇಳಬೇಕಾದ್ರೆ, ನಾನು ಕಾಲೇಜಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಒಂದು ಸತಿ ಸಿದ್ಲಿಂಗಯ್ಯ ಅವ್ರನ್ನ ಭೇಟಿಯಾದೆ. ಅವ್ರು ನಮ್ಮ ಕಾಲೇಜಿಗೆ ಬಂದಿದ್ದರು. ನಾನು ನಿಮ್ಮ ತಮ್ಮ ಹೆಸರು ಅಂದರೆ ನಾನು ಹೇಳಿದೆ, ನನ್ನ ಹೆಸರು ಅನಿತಾ ಪ್ರಿಯಕಾರಿಣಿ ಕಲ್ಲೆ ಅಂತ. ಕಲ್ಲೆ ಅವ್ರ ಮಗಳ ನೀವು ಅಂದ್ರೆ ಹೌದು ಅಂದರೆ ನಮ್ಮ ಗುರುಗಳು ಅಂತ ಕೈ ಎತ್ತು ನುಗ್ದಿರೋದು. ಹಾಗೆ ಅಪ್ಪ ಮೊನ್ನೆ ಕೇಳ್ತಾ ಇದ್ರು, ಹಿ ವಾಸ್ ಸೋ ಸ್ಯಾಡ್ ಆ್ಯಂಡ್ ಹಿ ಟೋಲ್ಡ್, ಯಾರೂ ನನ್ನ ನೆನಪೇ ಇಟ್ಕೊಳ್ಳಲ್ಲ ಅಲ್ವಾ, ಹೂ ನೋಸ್ ಮೈ ನೇಮ್, ಒಂಥರ ಅನ್ಸಂಗ್ ಆ್ಯಂಡ್ ಅನ್ವೆಕ್ಟ್ ಆಗಿ ನಾನು ಹೊಟ್ಟೋಗ್ತೀನಿ ಅನ್ಸತಿ ಜಗತ್ತಿಂದ ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲ, ಪೀಪಲ್ ನೋ ಯು ಬಟ್ ಓನ್ಲಿ ಥಿಂಕ್ ದೇ ಕೆನಾಟ್ ಕಮ್ ಟು ಯು. ನೀವು ಹತ್ರ ಬಂದ್ಬಿಟ್ಟು ಮಾತಾಡೋಕ್ಕಾಗ್ತಿಲ್ಲ ಅಷ್ಟೇ, ಬಟ್ ದೇ ನೋ ವಾಟ್ ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಅಂತ ಹೇಳ್ಬಿಟ್ಟು. ದೇವರಾಜ್ ಅರಸು ಅವ್ರ ಜೊತೆಗೂ ಕೂಡ ನಿಕಟವಾಗಿದ್ದರು. ನೀವು ಯಾವ ಮಿನಿಸ್ಟರ್ನ ಬೇಕಾದ್ರೆ ಕೇಳಿ, ಯಾಕಂದ್ರೆ ನಾನು 2 ವರ್ಷ ಅಲ್ಲೇನೇ MLA ಕ್ವಾರ್ಟರ್ಸಲ್ಲೇ ನಾವು ಇರಬೇಕಾದಂಥ ಪರಿಸ್ಥಿತಿ ಬಂತು. KH ರಂಗನಾಥ್ ಅವ್ರದ್ದು ಇದರಲ್ಲಿ ಅವಾಗ ನೋಡಿದ್ದೀನಿ, ತುಂಬ ದೊಡ್ಡ ಅಂತ ಇವ್ರು ಪೊಲಿಟಿಷಿಯನ್ಸು ಮಿನಿಸ್ಟರ್ಸ್ ಬರೋರು ಅಲ್ಲೇ ಮೆಟ್ಲ ಮೇಲೆ ಕೂತ್ಕೊಂಡು ಅಪ್ಪನ ಜೊತೆ ಮಾತಾಡ್ಬಿಟ್ಟು ಅವ್ರು ಹೋಗೋದನ್ನು ನೋಡಿದ್ದೀನಿ ನಾನು. ಆ್ಯಂಡ್ ಇವ್ರು ಯಾರಿಗೂ ಕಾರ್ ಹತ್ತುತ್ತೀರಾ ಬನ್ನಿ ಸರ್, ಕಾರ್ ಹತ್ತೋದಿಲ್ಲ. ಒಂದು ಲೋಟ ನೀರು ಕುಡಿತೀರಾ, ಕುಡಿಯೋದಿಲ್ಲ. ನೀವು ಬೇಕಾದ್ರೆ ಊಟ ಮಾಡ್ತೀರಿ, ನಾನು ಹಿಂದೆ ಕೂತ್ಕೊಂಡು ಕೇಳಿಸ್ಕೊತೀನಿ ಅಷ್ಟೇ. ಅಗಾಧವಾದ ಅವ್ರಿಗೆ ಹೇಳ್ತಾರೆ, ಎಲ್ಲರೂ ತುಂಬ ಸಿಟ್ಟು ಬರುತ್ತೆ ಅವ್ರು ಕೂಗಾಡ್ತಾರೆ ಅಂತ. ಇಲ್ಲ, ಅವ್ರು ಯಾವಾಗಲೂ ಹೇಳೋರು, ಕುಡಿಯೋದನ್ನು ಬಿಟ್ಬಿಡಿ, ಈ ಶೂದ್ರರು ಅಂತನೋರು ಮುಂದೆ ಬರಬೇಕು, ದಲಿತ್ಸ್ ಅಂದರೆ ಮುಂದೆ ಬರಬೇಕು, ಈ ಕುಡಿಯೋದು ಮತ್ತು ಈ ಥರ ಚಟಗಳಿಗೆ ದಾಸರಾಗಬೇಡಿ, ಓದೋದು ಅನ್ನೋದು ನಿರಂತರವಾಗಿರಬೇಕು, ನೀವು ಮೇಲ್ ಬರಬೇಕು, ನಿಮಗೂ ಇದೆ ಅಷ್ಟೇನೇನೆ ಅಂತ ಹೇಳಿಬಿಟ್ಟು ಅಂತ. ಅದು ಏನಾಗ್ತಿತ್ತು, ಎಷ್ಟೊಂದು ಸತಿ ಮಿಸ್ಇಂಟರ್ಪ್ರಿಟ್ ಆಗೋದು. ಆಮೇಲೆ ಅವ್ರಿಗೆ ಏನನ್ಸೋದು ಅಂದರೆ, ಒಂದು ಪತ್ರಕರ್ತರು ಅಂದರೆ ಒಂದು ಲೆವೆಲಲ್ಲಿ ಇರಬೇಕು, ಸದಾ ಓದ್ತಾ ಇರಬೇಕು, ಸದಾ ಅವ್ರಿಗೇನಾದರೂ ಹಾಗೆ ಆಗ್ತಿಲ್ಲ ಅಂತ ಕಂಡ್ರೆ ಅವ್ರು ಅದನ್ನು ಹೇಳ್ತಾ ಇದ್ರು. ಅವ್ರಿಗೆ ಸ್ವಲ್ಪ ಕಟುವಾಗಿ ಹೇಳೋರು, ಇನ್ನೂ ವಾದ ಮಾಡಿದ್ರೆ ಅದು ಕಟುವಾಗಿ ಹೇಳೋರು. ಅದರಿಂದ ಅವ್ರಿಗೆ ಒಂದು ಹೆಸರು ಬಂದುಬಿಟ್ಟಿದೆ, ಭಾಳ ಕೂಗಾಡ್ತಾರೆ ಅಂತ ಹೇಳ್ಬಿಟ್ಟು. ಅರೆ ನಾನು ನೋಡಿದ್ದೀನಿ, ಅವರು ನೀವು ಎಷ್ಟು ಗಂಟೆ ಬೇಕಾದರೂ ಶಾಂತವಾಗಿ ಕೇಳಿಸ್ಕೊಳ್ತಾನೂ ಇರ್ತಾರೆ. ಅದು ಯಾರು ಬೇಕಾದರೂ ಆಗಿರ್ಬೋದು, ಒಬ್ಬ ಹೂ ಮಾರೋ ಅಂತ ಹೆಂಗಸೆ ಆಗಿರ್ಬೋದು, ಅವಳದು ಕಥೆಯನ್ನು ಕೇಳಿಸ್ಕೊತಾರೋ. ನಾನು ಹೇಳೋದು, ಅವರು ಯಾವಾಗಲೂ ಹೇಳೋರು, ಎಲ್ಲರದ್ದು ನಮ್ಮ ಮಾತನ್ನು ಅವರು ಕೇಳಿ ಅವ್ರು ಗ್ರಹಿಸೋರು, ಅವ್ರ ಜೀವನ ಹೇಗೆ, ಏನಾಗ್ತಿದೆ ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು. ಅದರಿಂದ ಒಂಥರ ಲೈಕ್ ಐ ಫೀಲ್ ಅವ್ರ ಬಗ್ಗೆ ನನಗೆ ತುಂಬ ಖುಷಿಯಾಗತ್ತೆ. ಬಿಕಾಸ್ ಐ ಆಮ್ ಸೋ ಬ್ಲೆಸ್ಡ್ ಅವ್ರು ನನ್ನ ತಂದೆ ಅಂತ ಹೇಳ್ಕೊಳ್ಳೋಕ್ಕೆ. ಯಾಕಂತಂದರೆ ನಮ್ಮನ್ನು ಬೆಳೆಸಿದ ರೀತಿಯಲ್ಲೂ ಅಷ್ಟೇ, ನೀನು ಫಸ್ಟ್ ರ್ಯಾಂಕ್ ಬರಬೇಕು, ಆಮೇಲೆ ನೀನು ಎಲ್ರಿಗಿಂತ ಫಸ್ಟ್ ನಿಂತ್ಕೊಂಡಿರ್ಬೇಕು, ನೀನು ಎಲ್ಲರಲ್ಲಿ ಆ ಥರದ್ದು ಅವ್ರು ನಮ್ಮನ್ನು ಬೆಳೆಸಲೇ ಇಲ್ಲ. 3 ಮಕ್ಕಳಲ್ಲೂ ಅವರು ಏನು ಹೇಳೋರು ಅಂತಂದರೆ, ಹೌದಾ ನಿಮ್ಗೆ ಎಷ್ಟು ಮಾರ್ಕ್ಸ್, ಮತ್ತೆ ಏನು ಮಾಡಬೇಕಂತೀನಿ, ನಾನು ನೆಕ್ಸ್ಟ್ ಟೈಮ್ ನಾನು ಜಾಸ್ತಿ, ಹೌದಾ ಸರಿ ಅಷ್ಟೇ. ಆಮೇಲೆ ಓದು ಅಂತ ಅನ್ನೋದನ್ನು ನಮ್ಮ 3 ಮಕ್ಕಳಲ್ಲಿ ಅವರು ತುಂಬ ಚೆನ್ನಾಗಿ ನಮ್ಮದೇ ಲೈಬ್ರರೀಸನ್ನು ಕಟ್ಕೊಳ್ಳೋ ರೀತಿನ ಮಾಡಿದ್ರು. ಆಮೇಲೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು ಹೇಗೆ, ಅನಲೈಸ್ ಮಾಡೋದು ಹೇಗೆ, ಈ ರೀತಿಲೆಲ್ಲ ಜಾಸ್ತಿ ಬಹುಶಃ ನಾನು ಅವ್ರ ಜೊತೆ ಜಾಸ್ತಿ ಚರ್ಚೆ ಮಾಡಿ. ಇವರಿಬ್ಬರು ಇಂಡೈರೆಕ್ಟ್ ಆಗಿ ಇವ್ರಿಗೆ ಇಬ್ಬರಿಗೆ ಸಿಕ್ಕಿದ್ದು, ನನ್ನ ನನ್ನ ತಂಗಿ ಮತ್ತು ನನ್ನ ಅಣ್ಣನಿಗೆ. ಆದರೆ ನಾನು ಅದರಿಂದ ನಾವು ಇವತ್ತೇನಾಗಿದ್ದೀವಿ ವೈ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಮೈ ಯುನೀಕ್ ಪೇರೆಂಟ್ಸ್, ಬೋತ್ ಮೈ ಮದರ್ ಆ್ಯಂಡ್ ಮೈ ಫಾದರ್. ಆ್ಯಂಡ್ ಮೈ ಮದರ್ ವಾಸ್ ಆಲ್ಸೋ ಎ ಬ್ಯಾಕ್ ಬೋನ್ ನಮ್ಮ ಅಪ್ಪಂದು. ಇದಕ್ಕೆ ಹೆಂಗೆ ಅಂತ ಹೇಳಿದ್ರೆ, ಶಿ ಜಸ್ಟ್ ಕೇಮ್ ಫ್ರಮ್ ಇದರಲ್ಲಿ ಬಾಂಬೆಯಿಂದ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಮಗಳಾಗಿ ಬಂದರು. ಆದರೆ ನನ್ನ ತಂದೆಯವ್ರನ್ನ ಹೆಂಗೆ ಟ್ರೈನ್ ಮಾಡಿದ್ರು ಅಂತ ಹೇಳಿದ್ರೆ, ಯಾವುದೇ ಪೇಪರ್, ಯಾವುದೇ ಮ್ಯಾಗ್ಝಿನಲ್ಲಿ ಇಂಥ ಆರ್ಟಿಕಲ್ ಬಂದಿದೆ ಅಂದರೆ ಹುಡುಕೊಡೋರು. ಆ್ಯಂಡ್ ನಾನು ಮೊನ್ನೆ ತನಕನೂ ಶಿ ವುಡ್ ರೀಡ್ ಹಿಂದೂ ಪೇಪರ್ ಫುಲ್ ಮತ್ತು ಕನ್ನಡ ಪೇಪರ್ನೂ ಓದ್ತಾಯಿದ್ರು. ಲಾಸ್ಟ್ ಸೆಪ್ಟೆಂಬರ್ ಶಿ ಪಾಸ್ಟ್ ಅವೇ. ಅದರಿಂದ ಹೇಳೋದು, ನಮ್ಮ ಮನೆಯಲ್ಲಿ ಇಂಥದ್ದೊಂದು ಪರಿಸರ, ಒಂಥರ ಒಂದು ಅದ್ಭುತವಾಗಿರೋದು, ಇಂಥದ್ದನ್ನು ಕ್ರಿಯೇಟ್ ಮಾಡಿರೋದು ಅಂತ ಹೇಳಿದ್ರೆ ನನ್ನ ತಂದೆ ಮನೆಯಲ್ಲಿ ಮಾತ್ರ ಅಲ್ಲ, ಅವರು ಸಮಾಜದಲ್ಲಿ ಕೂಡ ಕ್ರಿಯೇಟ್ ಮಾಡಿದ್ರು. ಹಾವನೂರು ಹೆಸರನ್ನು ಹೇಳಿದವರೇ ಅವರು ಅಂತ ಹೇಳ್ಬಿಟ್ಟು, ನಾನು ಲಂಕೇಶ್ ಪತ್ರಿಕೆಯಲ್ಲಿ ಓದಿದ್ದೆ, ಅವ್ರು ಹೇಳಲಿಲ್ಲ, ಅವ್ರು ಸಜೆಸ್ಟ್ ಮಾಡಿದ ಅರಸು ಅವ್ರಿಗೆ ನನ್ನ ತಂದೆಯವರು ಅಂತ. ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ವಿಪರೀತ ಇದೆ. ಆ ಕಡೆ ನನ್ನ ಮೋನಿ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾನು ನಿಮ್ಗೆ ಗೊತ್ತು,
ನೀವು ಅಂದರೆ ನೀವು ಯಾರಿಗಾರು ತಿಳ್ಕೊಳಕ್ಕೆ ಬೇಕಂತ ಹೇಳಿದ್ರೆ ತುಂಬ ವಿಷಯ ಇದೆ, ಬಟ್ ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಒಂದು ಪುಸ್ತಕ ಬರೆದ್ಬಿಡು, ಸಖತ್ತಾಗಿದೆ ಇಲ್ಲ, ಯಾಕಂದ್ರೆ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಆಮೇಲೆ ನನ್ನ ತಂದೆ ಅಂದರೆ ಭಾಳ ಹೆದರಿಕೆ ಇರ್ತಾ ಇತ್ತು ನಮ್ಮ 3 ಜನ ಮಕ್ಕಳಿಗೆ. ಅದು ತುಂಬ ಲೇಟಾಗಿ ಹೋಯ್ತು ನಮಗೆ, ತುಂಬ ಅಂದರೆ ತುಂಬ ಹೆದರಿಕೆ. ಅವ್ರು ಬಂದ್ರಂದ್ರೆ ಗಪ್ಚು, ಈಗ ನಾನು ಅಷ್ಟು ಸೈಲೆಂಟ್ ಇರಬೇಕು, ಪಿನ್ ಡ್ರಾಪ್ ಸೈಲೆನ್ಸ್ ಆ ಥರ ಇದ್ದಿದ್ದು ನಮ್ಮ ಮನೆ ಯಾವಾಗಲೂ. ಹಂಗಾಗ್ಬಿಟ್ಟು ಏನು ಅಂತ ಹೇಳಿದ್ರೆ ಆಮೇಲೆ ತುಂಬ ಸಮಾನತೆ. ಈವನ್ ಇವ್ರು ಬರ್ತಾರಲ್ಲ, ಯಾರು ಕಂಪೋಸಿಟರ್ಸ್ ಇದ್ದರೆ ನಾವು ಅವ್ರನ್ನ ಹೆಸರು ಹಿಡಿದು ಕರೆಯೋ ಹಂಗಿರಲಿಲ್ಲ, ಏಕವಚನದಲ್ಲಿ ಕರೆಯೋ ಹಂಗಿಲ್ಲ. ಕಂಪೋಸಿಟರ್ಸ್ನ ಕೂಡ ನಾವು ಮಾಮ ಅಂತಲೇ ಕರಿಬೇಕಾಗಿತ್ತು, ಆಮೇಲಿಂದ ನೀವು ಅಂತಲೇ ಹೇಳಬೇಕಿತ್ತು. ಬನ್ನಿ ಕೂತ್ಕೊಳ್ಳಿ ಅಂತ. ಅವರು ನಮ್ದರ ಥರನೇ ಸೋಫಾ ಮೇಲೆ ಕೂತ್ಕೊಳ್ಳೋರು. ಏನಾದ್ರು ಮನೆಗೆ ಬಂದರು ಅಂದರೆ ಅಮ್ಮನೇ ಅವ್ರಿಗೆ ತಿಂಡಿ ಕೊಟ್ಟರೆ ಅಮ್ಮನೇ ಅವ್ರ ತಟ್ಟೆಗಳನ್ನ ತೊಳಿತಾ ಇದ್ರು. ಯಾವ ರೀತಿಯಲ್ಲೂ ಒಬ್ಬ ಮಿನಿಸ್ಟರ್ಗಾಗಲಿ ಅಥವಾ ಒಬ್ಬ ಕಂಪೋಸಿಟರ್ಗಾಗಿ ಅವ್ರು ವ್ಯತ್ಯಾಸವನ್ನು ಮಾಡಲಿಲ್ಲ. ಅಂದರೆ ಅವ್ರು ಏನನ್ನ ಹೇಳಿದ್ರು ಇಟ್ ಈಸ್ ವೆರಿ ರೇರ್, ಹೇಳ್ತಾರೆ ಆದರೆ ಪಾಲಿಸೋದಿಲ್ಲ. ಈಗಲೂ ಎಷ್ಟೊಂದು ಸಲ ಅಪ್ಪ ದಲಿತ್ಸ್ ಹಿಂಗೆ ಮಾಡಿದ್ರಲ್ವಾ ಅಂತ ಹಿಂಗೆ ಹೇಳಿದ್ರೆ ಅವರು ಹೇಳೋರು, ನಮಗೆ ಬಹಳ ತಾಳ್ಮೆ ಇರಬೇಕಮ್ಮ, 5,000 ವರ್ಷಗಳಿಂದ ಅವ್ರನ್ನ ನಡೆಸ್ಕೊಂಡಿದ್ದ ರೀತಿ ನೋಡು, ಇವಾಗ ನಾವು ಇಷ್ಟು ಸಣ್ಣದಲ್ಲ, ಇವಾಗಷ್ಟೇ ನಾವು ಅವ್ರು ಕೊಡ್ತಾ ಇರೋದು ಇಂಥದ್ದೆಲ್ಲ. ಅವ್ರು ಬರೋದಕ್ಕೆ ನಾವು ಒಂದು ಅವಕಾಶವನ್ನು ಕೊಡಬೇಕು, ಅದಕ್ಕೆ ಬೇಸರ ವ್ಯಕ್ತಪಡಿಸಬಾರ್ದು. ಯಾರಾದರೂ ಒಂಚೂರು ಕಿರಿಕಿರಿ ಮಾಡಿದ್ರು ಅಂತ ಹೇಳ್ತಾರೆ ನೋಡಿ, ಇಂಥವ್ರಿಗೆ ಇಂಥದ್ದು ಮಾಡಿದ್ರಲ್ಲ ಅಂತ ಹೇಳಿದ್ರೆ ಇಲ್ಲ ಅದನ್ನೆಲ್ಲ ಗಮನಿಸಲೇಬೇಡ ಅಂತ ಹೇಳೋರು. ಅಂದರೆ ಅದು ಎದೆ ಒಳಗಡೆ ಎಲ್ರಿಗೂ ಇರುತ್ತೆ ಅದು, ಆದರೆ ಎಲ್ಲೋ ಒಂದು ಸೂಜಿ ಮೊನೆಯಷ್ಟು ನಮಗೆ ನಾವು ಒಂಚೂರು ಗ್ರೇಟು, ಅವ್ರೊಂದು ಸ್ವಲ್ಪ ಲೋನಾ ಅಂತ ಅನ್ನೋದು ಬಂದರೆ ನನ್ನ ತಂದೆಗೆ ಅದು ಯಾವತ್ತೂ ಬರಲಿಲ್ಲ. ಆಗ ನನ್ನ ತಂದೆಗೆ ತುಂಬ ಮುಜುಗರ ಆಗ್ತಾ ಇದೆ, ನಾನು ತುಂಬ ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಅಂತ.